ಪ್ರಮುಖವಾಗಿ ಸರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ಪ್ರಮುಖವಾಗಿ JDSಗೆ ಟಿಕೆಟ್ ಅನ್ನು ಉಳಿಸ್ಕೊಳ್ಬೇಕು ಎನ್ನುವಂತ ನೋಡಿ ಅಣ್ಣ, ಸಾಮಾನ್ಯವಾಗಿ ನೀವು 1994 ವರದೇಗೌಡರು ಸಾಹೇಬರು ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿ ದೇವೇಗೌಡರು ಸಾಹೇಬರು ಸಮಕಾಲದವರು, ಇವತ್ತಿಲ್ಲ ಅವರು ವರದೇಗೌಡರು ಸಾಹೇಬರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ಮತ್ತೊಬ್ಬರು ಸಾಮಾನ್ಯ ಕಾರ್ಯಕರ್ತರನ್ನ ನಮ್ಮ ಕಾರ್ಯಕರ್ತರುಗಳೇ ಅಶ್ವಥ್ ಅಂತಕ್ಕಂಥವ್ರನ್ನ ಆಯ್ಕೆ ಮಾಡಿ ಶಾಸಕರು ಮಾಡ್ತಾರೆ. ಅಲ್ಲಿಂದ ಏನೇನಾಯಿತು, ಅವರು ಬೇರೆ ಯಾವ ಪಕ್ಷಾಂತರ ಆಯಿತು, ಅದೆಲ್ಲ ಇತಿಹಾಸ. ತದನಂತರ ಸಿಮ್ಲಿಂ ನಾಗರಾಜಣ್ಣ ಅವರು ಕೂಡ ಇವತ್ತು ನಮ್ಮ ಮುಂದೆ ಇಲ್ಲ. ಒಂದು 3-4 ವರ್ಷ ಆಯಿತು ನಮ್ಮನ್ನು ಆಗಲಿ ಹೋಗಿ. ಅವರು ಹಿಂದೆ ವರದೇಗೌಡರು ಇದ್ರು, ಅವ್ರು ವರದೇಗೌಡರದ್ದು ಹೇಳಿದ್ನಲ್ಲ 94ರಲ್ಲಿ 55,000 ಮತಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡ್ತಾರೆ. ಯಾರು? ಸಿಮ್ಲಿಂ ನಾಗರಾಜಣ್ಣ ಅವ್ರಿಗೆ. ತದನಂತರ 2013ರಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಂತಾಗಲೂ 73,000 ಮತಗಳ ಮೂಲಕ ಜನ ಆಶೀರ್ವಾದ ಮಾಡ್ತಾರೆ. 3,000ದಿಂದ ಪರಾಜಿತಗೊಳ್ತಾರೆ. ಬಹುಶಃ ಈ ಇತಿಹಾಸವನ್ನು ಎಲ್ಲ ಕಲೆ ಹಾಕಿದಂಥ ಸಂದರ್ಭದಲ್ಲಿ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ JDSದಾದಂಥ ಸಾಂಪ್ರದಾಯಿಕ ಮತಗಳಿದೆ. ಹಾಗಾಗಿ ಸಾಕಷ್ಟು ನಮ್ಮ ಕಾರ್ಯಕರ್ತರುಗಳಲ್ಲಿ ಒಂದಷ್ಟು ನಿರೀಕ್ಷೆಗಳು, ಒಂದಷ್ಟು ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಕುಮಾರಣ್ಣ ಅವ್ರ ಜೊತೆ ನಿನ್ನೆ ನಮ್ಮ JP ನಗರದ ನಿವಾಸದಲ್ಲಿ ಕೂತಂಥ ಸಂದರ್ಭದಲ್ಲಿ ಎಲ್ಲ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಅವ್ರ ಭಾವನೆಗಳು ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಕ್ಷೇತ್ರದ ಜನತೆಯ ಭಾವನೆಗಳೇನಿದೆ ಅಂತಕ್ಕಂಥದ್ದನ್ನು ನಾವು ಕ್ರೋಢೀಕರಿಸಬೇಕಾಗ್ತದೆ. ಅಂತಿಮವಾಗಿ ರಾಜ್ಯ BJP ಇರ್ಬೋದು, ರಾಜ್ಯ JDS ಇರ್ಬೋದು, ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಇವತ್ತು ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೊರಟಿದ್ದೇವೆ ಒಂದು ಒಳ್ಳೆಯ ಉದ್ದೇಶಕ್ಕೆ. ಆ ಒಂದು ಒಳ್ಳೆಯ ಉದ್ದೇಶಕ್ಕೆ ರಾಜ್ಯದ ಜನತೆ ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೂಲಕ. ಹಾಗಾಗಿ ಯಾವುದೇ ಗೊಂದಲಕ್ಕೆ ಎಡೆ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಪ್ರಶ್ನೆನೇ ಇಲ್ಲ. ಸರ್, ಇದ್ರ ಮಧ್ಯೆ ಸರ್ ಯೋಗೇಶ್ವರ್ ನಾನೇ ಅಭ್ಯರ್ಥಿ ಆಗ್ತಾ ಇದ್ದೀನಿ ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ ಹೇಳೋದು ಕಾರ್ಯಕರ್ತರಲ್ಲಿ ಗೊಂದಲ ಉಂಟು. ಈಗ ಯೋಗೇಶ್ವರ್ ಅವರು ಕೂಡ ನಾನು ಒಬ್ಬ ಆಕಾಂಕ್ಷಿ ಅಂತಕ್ಕಂಥದ್ದನ್ನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ಅದ್ರಲ್ಲಿ ತಪ್ಪೇನಿಲ್ಲ. ನಾನು ಒಬ್ಬ ಸರ್, ಈಗ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇವತ್ತು ನಾವು NDA ಮೈತ್ರಿ ಪಕ್ಷದ ಭಾಗವಾಗಿದ್ದೀವಿ. ಈಗ ಕುಮಾರಣ್ಣ ಅವರಾಗಲಿ ಅಥವಾ ನಾವುಗಳಾಗಲಿ ಕುತ್ಕೊಬಿಟ್ಟು ನಾನು ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಿಮವಾಗಿ ಘೋಷಣೆ ಬರಬೇಕಾಗಿರೋದಲ್ಲಿ ನಾನು ಹೇಳಿದೆ, ಕಾರ್ಯಕರ್ತರುಗಳು, ಎರಡೂ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳೇನು, ಕ್ಷೇತ್ರದ ಜನತೆಯ ಭಾವನೆಗಳೇನು, ಯಾರನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದರೆ ನಾವು ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಕಾಂಗ್ರೆಸ್ನ ವಿರುದ್ಧವಾಗಿ ಅಂತಕ್ಕಂಥದ್ದನ್ನು ಎಲ್ಲ ವಿಷಯವನ್ನು ಕ್ರೋಢೀಕರಿಸಿ ರಾಷ್ಟ್ರೀಯ ನಾಯಕರ ಜೊತೆ ಕುಮಾರಣ್ಣವರು ಕೂತ್ಕೊಳ್ತಾರೆ, ದೇವೇಗೌಡರು ಸಾಹೇಬರು ಕೂತ್ಕೊಳ್ತಾರೆ, ರಾಜ್ಯ BJP ನಾಯಕರುಗಳು ಅವ್ರದ್ದಾದಂಥ ವರದಿಯನ್ನು ರಾಷ್ಟ್ರಕ್ಕೆ ಕಳಿಸಿ ತದನಂತರ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದಂಥ ಅಭ್ಯರ್ಥಿನ ಘೋಷಣೆ ಮಾಡ್ತಾರೆ. ಇನ್ನೂ ಫೈನಲ್ ಆಗಿಲ್ಲ ಸರ್? ಖಂಡಿತ ಆಗಿಲ್ಲ.